ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೇಲ್ಸ್ ಬೈ CK. ಇವತ್ತು ನಮ್ಮ ಟೆಂಪಲ್ ರನ್ ವಿಡಿಯೋ ಹೇಗಿರುತ್ತೆ ನೋಡೋಣ ಬನ್ನಿ. ಡೇ 1 ಹೊರನಾಡಲ್ಲಿ ಶುರು ಮಾಡಿದ್ವಿ, ಅರ್ಲಿಯಿಂದ ಮಾರ್ನಿಂಗ್ ದರ್ಶನಕ್ಕೆ ಅಂತ. ಗುಡ್ ಮಾರ್ನಿಂಗ್. ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಅಷ್ಟೇನು ಕ್ರೌಡ್ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಮಾರ್ನಿಂಗ್ 8 o'clock ಅಷ್ಟರಲ್ಲೆಲ್ಲ ದರ್ಶನ ಮುಗೀತು. ಒಳ್ಳೆ ದರ್ಶನ ಆಯಿತು. ತುಂಬ ಬಿಸಿಲು ಅನ್ನಿಸ್ತಾ ಇತ್ತು. ನಾವು ಸ್ಟೇ ಮಾಡಿದ್ದು ನೇತ್ರಾವತಿ ನಿವಾಸ್ ಅಂತ, ರೈಟ್ ಆಪೋಸಿಟ್ಟು ಟೆಂಪಲ್ ರೋಡಲ್ಲೇ ಇದೆ. ತುಂಬ ಚೆನ್ನಾಗಿತ್ತು ಸ್ಟೇ ಎಲ್ಲ. ಇಲ್ಲಿಂದ ನಾವು ಶೃಂಗೇರಿ ಶಾರದಾಂಬಾ ಪೀಠಕ್ಕೆ ಬಂದ್ವಿ. ಆಲ್ಮೋಸ್ಟ್ 12 ಆಗಿತ್ತು ನಾವು ರೀಚ್ ಆದಾಗ. ತುಂಬ ಬಿಸಿಲಿತ್ತು ಇಲ್ಲಿನೂ. ಹಾಗೆ ಕ್ರೌಡ್ ತುಂಬ ಇತ್ತು. ತುಂಬ ಸ್ಕೂಲ್ ಮಕ್ಕಳು ಹಾಗೆ ಎಲ್ಲ ವೆಕೇಷನಿಗೆ ಬಂದಿರೋರೆಲ್ಲ. ನಮ್ಮ ದರ್ಶನ ಆಗೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು ಕ್ಯೂನಲ್ಲಿ ನಿಂತು. ದರ್ಶನ ಮಾಡಿ ಎಲ್ಲ ಹೊರಗೆ ಬಂದ್ವಿ. ಇಲ್ಲಿನ ಸ್ಕಲ್ಪ್ಚರ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದೊಂದು. ಇಲ್ಲಿಂದ ನಾವು ನದಿ ಹತ್ರ ಹೋದ್ವಿ. ಇಲ್ಲೂ ಹೆವಿ ಬಿಸಿಲು. ಇಲ್ಲಿ ಬಂದಾಗೆಲ್ಲ ಫಿಶಸ್ಗೆ ಕಡಲೆಪುರಿ, ರಸ್ಕು, ಬಿಸ್ಕೆಟು ಎಲ್ಲ ಹಾಕೋದು ಮಿಸ್ ಮಾಡೋದೇ ಇಲ್ಲ. ಇದೆಲ್ಲ ನೋಡೋಕೆ ಒಂಥರ ಮಜಾ. ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಫಿಶಸ್ ಎಲ್ಲ ಎಷ್ಟು ಚಿಕ್ಕ ಚಿಕ್ಕದಾಗಿದ್ವು ನೋಡೋಕ್ಕೆ. ಈಗಂತೂ ಒಂದೊಂದು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂದರೆ. ಮಕ್ಕಳೆಲ್ಲ ಬಿಸ್ಕೆಟ್ ಹಾಕ್ಕೊಂಡು ಫಿಶ್ನ ನೋಡ್ಕೊಂಡು ಫುಲ್ ಮಜಾ ಮಾಡ್ತಿದ್ರು. ಶೃಂಗೇರಿಯಲ್ಲೇ ಊಟ ಮಾಡಿಕೊಂಡು ನಾವು ಹೊರಟ್ವಿ ಕಟೀಲಿಗೆ. ಕಟೀಲ್ ಮಂಗಳೂರಿಂದ ಆಲ್ಮೋಸ್ಟ್ 30 kilometers ಇದೆ. ದರ್ಶನ ಎಲ್ಲ ಮಾಡಿದ್ವಿ. ಅಷ್ಟೇನು ಕ್ರೌಡ್ ಇರಲಿಲ್ಲ ಇಲ್ಲಿ. ಆಲ್ಮೋಸ್ಟ್ 4 o'clock ಆಗಿತ್ತು. ನಾವು ರೀಚ್ ಆದಾಗ 4 ಆಗಿತ್ತು. ಈವ್ನಿಂಗ್ 7:30 ಅಷ್ಟರಲ್ಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಇದು ನಾವಿದ್ದಿದ್ದ ರೂಮ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಊಟಕ್ಕೆ ಅಂತ ಇಲ್ಲೇ ಬಂದ್ವಿ, ಪ್ರಸಾದ ತಿಂದು. ನೈಟ್ ಏನು ದರ್ಶನ ಮಾಡಲಿಲ್ಲ ನಾವು, ಯಾಕಂದರೆ ಸ್ವಲ್ಪ ಕ್ರೌಡ್ ಇತ್ತು ಅನಿಸ್ತು. ಸೊ ಬೆಳಗ್ಗೆ ಒಂದೇ ಫ್ರೆಶ್ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್ ಫ್ರಮ್ ಧರ್ಮಸ್ಥಳ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು. ಅಷ್ಟು ಕ್ರೌಡ್ ಏನಿರಲಿಲ್ಲ. ಆರಾಮಾಗಾಯಿತು ದರ್ಶನ. ಒಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ. ಇಲ್ಲಿಂದ ನಾವು ಗೊಮ್ಮಟೇಶ್ವರ ನೋಡೋಕ್ಕಂತ ಹೊರಟ್ವಿ. ಈ ಪ್ಲೇಸ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು. ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ಮಿಸ್ ಆಗ್ತಾಯಿತ್ತು, ನೋಡಬೇಕು ಅಂತ ಇರ್ತಿತ್ತು. ಬಟ್ ಈ ಸಲ ಫಸ್ಟ್ ಟೈಮ್ ಹೋಗಿದ್ದೆ. ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ, ಬೆಟ್ಟ ಎಲ್ಲ. ಇಲ್ಲಿಂದ ಸೌತಡ್ಕಕ್ಕೆ ಬಂದ್ವಿ. ಗಣಪತಿ ದರ್ಶನ ಮಾಡಿಕೊಂಡು ಇಲ್ಲಿನ ಪ್ರಸಾದ ಅಂತೂ ಎವ್ರಿ ಟೈಮ್ ಫೇವ್ರೆಟ್ ಪ್ರಸಾದ, ಅವಲಕ್ಕಿ. ಇದು ನಮ್ಮ ಫೈನಲ್ ಡೆಸ್ಟಿನೇಷನ್ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿದೆ ಅಂತೂ ತುಂಬ ಕ್ರೌಡ್ ಇತ್ತು. ಇದು ಆದಿಸ್ಥಳ ಅಂತ. ಇಲ್ಲಿಗೆ ನಮ್ಮ
ಟೆಂಪಲ್ ರನ್ ಜರ್ನಿ ಎಂಡ್ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.